ಬೆಂಗಳೂರಿನ ಖ್ಯಾತ ಡಿಸೈನರ್ ಒಬ್ಬರು ತಮಿಳುನಾಡಿನ ಉದ್ಯಮಿ ಮೇಲೆ ದೂರನ್ನು ದಾಖಲಿಸಿದ್ದಾರೆ. ವಾಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ದಾರೆ. ತಮಿಳುನಾಡಿನ ಉದ್ಯಮಿಯಿಂದ ಫ್ಯಾಷನ್ ಡಿಸೈನರ್ಗೆ ಕಿರುಕುಳ ಕೊಟ್ಟಿರುವಂಥ ಆರೋಪ ಇದು. AVP ಫಿಲಂ ಸಿಟಿ ಮಾಲೀಕನ ಮೇಲೆ ಬೆಂಗಳೂರಿನಲ್ಲಿ FIR ದಾಖಲಾಗಿದೆ. ಪ್ರೀತ್ಸೆ ಅಂತ ಫ್ಯಾಷನ್ ಡಿಸೈನರ್ ಹಿಂದೆ ಬಿದ್ದ ಆರೋಪ ಇದು. ಪ್ರೀತಿ ನಿರಾಕರಣೆ ಮಾಡಿದ್ದಕ್ಕೆ ಹಲ್ಲೆ ಮಾಡಿ ಕೊಲೆ ಬೆದರಿಕೆಯ ಆರೋಪ ಕೇಳಿ ಬರ್ತಾ ಇದೆ. ಸಂತೋಷ್ ರೆಡ್ಡಿ ವಿರುದ್ಧ ವಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಫೋಟೋದಲ್ಲಿ ನೋಡ್ತಾ ಇರುವಂತಹ ವ್ಯಕ್ತಿಯೇ ಸಂತೋಷ್ ರೆಡ್ಡಿ, ಉದ್ಯಮಿ ಅಂತ ಹೇಳಲಾಗ್ತಾ ಇದೆ. ಫ್ಯಾಷನ್ ಡಿಸೈನರ್ಗೆ ಪ್ರೀತಿ ಮಾಡು ಅಂತೇಳಿ ಹಿಂದೆ ಬಿದ್ದಿದ್ದಂತೆ ಈ ಭೂಪ. ಆದರೆ ಆಕೆ ಒಲ್ಲೆ ಅಂದಿದ್ದಕ್ಕೆ ಹಲ್ಲೆ ಮಾಡಿ ಕೊಲೆ ಬೆದರಿಕೆ ಮಾಡಿದ್ದಾನೆ ಅಂತ ಹೇಳಿ ಸಂತೋಷ್ ರೆಡ್ಡಿ ವಿರುದ್ಧ ಫ್ಯಾಷನ್ ಡಿಸೈನರ್ ದೂರನ್ನು ಕೊಟ್ಟಿದ್ದಾರೆ. FIR ಕೂಡ ದಾಖಲಾಗಿದೆ. ತನಿಖೆ ಮುಂದುವರೆದಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವರಾಜ್, ಏನಿದು ಆರೋಪ? ನಾಗೇಂದ್ರ, ಇದು EVP ಫಿಲಂ ಸಿಟಿಯ ಓನರ್ ಸಂತೋಷ್ ರೆಡ್ಡಿ ಏನಿದ್ದಾನೆ, ಈತನ ಮೇಲೆ ಸದ್ಯ ಚೆನ್ನೈನ ಫೇಮಸ್ ಫ್ಯಾಷನ್ ಡಿಸೈನರ್, ಆಕೆ ಬೆಂಗಳೂರಲ್ಲಿರೋದು. ಆಕೆ ವೈಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ನೀಡಿದ್ದಾಳೆ. ಆಕೆ ನೀಡಿರುವಂತಹ ಆರೋಪ ಏನು, ಈ ಸಂತೋಷ್ ರೆಡ್ಡಿ ಏನಿದ್ದಾನೆ, ಈತನ ಮಗಳು ಭಾವನ್ಯ ರೆಡ್ಡಿಯ ಮೂಲಕ ಈ ಫ್ಯಾಷನ್ ಡಿಸೈನರ್ಗೆ ಸಂಪರ್ಕ ಆಗುತ್ತೆ. ಆನಂತರ ಆಕೆಯ ಜೊತೆ, ಫ್ಯಾಷನ್ ಡಿಸೈನರ್ ಜೊತೆ ಈ ಸಂತೋಷ್ ರೆಡ್ಡಿ ಕ್ಲೋಸ್ ಆಗಿರ್ತಾನೆ. ಇನ್ನು ಆಕೆಯ ಜೊತೆ ಮಾತುಕತೆಯನ್ನು ಕೂಡ ನಡೆಸ್ತಾ ಇರ್ತಾನಂತೆ ಫೋನ್ನಲ್ಲಿ. ಆನಂತರ ಈ ಫ್ಯಾಷನ್ ಡಿಸೈನರ್ ಬಿಸ್ನೆಸ್ಗೆ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತ ಆಫರನ್ನು ಕೂಡ ಆತ ನೀಡಿದ್ದ. ಆದರೆ ಆಕೆ ಬೇಡ ಅಂತ ರಿಜೆಕ್ಟ್ ಮಾಡಿದ್ಲಂತೆ. ಆನಂತರ ಏನು, ಈತ ನನಗೆ, ನನ್ನ ಮಗಳು ನನ್ನ ಜೊತೆ ಮಾತಾಡ್ತಾ ಇಲ್ಲ, ನಾನು ಅಪ್ಸೆಟ್ ಆಗಿದ್ದೀನಿ ಅಂತ ಹೇಳಿ ಫ್ಯಾಷನ್ ಡಿಸೈನರ್ ಬಳಿ ಗೋಗರ್ದಿದ್ದಂತೆ. ಆನಂತರ ಬೆಂಗಳೂರಿನ ಸದಾಶಿವನಗರದಲ್ಲಿರುವಂಥ ಆಕೆಯ ನಿವಾಸಕ್ಕೆ ಬರ್ತಾನೆ. ಆ ಸಂದರ್ಭದಲ್ಲಿ ಆ ಫ್ಯಾಷನ್ ಡಿಸೈನರ್ ಬಳಿ ನಾನಿನ್ನ ಪ್ರೀತಿಸ್ತಾ ಇದ್ದೀನಿ, ನನ್ನನ್ನು ಮದುವೆ ಆಗು ಅಂತ ಹೇಳಿ ಆತ ಪ್ರೇಮ ನಿವೇದನೆಯನ್ನು ಮಾಡಿಕೊಳ್ತಾನೆ. ಆಗ ಫ್ಯಾಷನ್ ಡಿಸೈನರ್ ರಿಜೆಕ್ಟ್ ಮಾಡಿದಂತಹ ವೇಳೆಯಲ್ಲಿ ಈತ ಹಲ್ಲೆಯನ್ನು ಮಾಡಿದ್ದಾನೆ, ಅಲ್ಲದೆ ಕೊಲೆ ಬೆದರಿಕೆಯನ್ನು ಕೂಡ ಹಾಕಿದ್ದಾನೆ ಅನ್ನುವಂಥ ಒಂದು ಆರೋಪ. ಸದ್ಯ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ ಒಂದು FIR ಕೂಡ ದಾಖಲಾಗಿದೆ. ಈ FIR ಆಧಾರದ ಮೇಲೆ ಪೊಲೀಸರು ಮುಂದಿನ ತನಿಖೆಯನ್ನು ಕೂಡ ನಡೆಸ್ತಾರೆ. ಈ ಸಂತೋಷ್ ರೆಡ್ಡಿಗೆ ನೋಟಿಸನ್ನು ನೀಡಲಿಕ್ಕೂ ಕೂಡ ಸಿದ್ಧತೆಯನ್ನು ನಡೆಸ್ಕೊಂಡಿದ್ದಾರೆ. ಈ ಸಂತೋಷ್ ರೆಡ್ಡಿ 2020ರಲ್ಲಿ ತಮಿಳಿನ ಆಕ್ಟರ್ ಶೀಲಾ ಆಕೆಯನ್ನು ಮದುವೆ ಆಗಿದ್ರು. ಸದ್ಯ ಅವರ ಕುಟುಂಬದಲ್ಲಿ ಕೂಡ ಈಗ ಏನು ಭಿನ್ನಾಭಿಪ್ರಾಯ ಇದೆ. ಇದರ ನಡುವೆ ಈ ಆರೋಪ ಕೇಳಿಬಂದಿದೆ ನಾಗೇಂದ್ರ. ಓಕೆ, ಥ್ಯಾಂಕ್ ಯು ಧ್ರುವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬೆಂಗಳೂರಿನ ಖ್ಯಾತ ಡಿಸೈನರ್ ಒಬ್ಬರು ತಮಿಳುನಾಡಿನ ಉದ್ಯಮಿ ಮೇಲೆ ದೂರನ್ನು ದಾಖಲಿಸಿದ್ದಾರೆ. ವಾಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ದಾರೆ. ತಮಿಳುನಾಡಿನ ಉದ್ಯಮಿಯಿಂದ ಫ್ಯಾಷನ್ ಡಿಸೈನರ್ಗೆ ಕಿರುಕುಳ ಕೊಟ್ಟಿರುವಂಥ ಆರೋಪ ಇದು. AVP ಫಿಲಂ ಸಿಟಿ ಮಾಲೀಕನ ಮೇಲೆ ಬೆಂಗಳೂರಿನಲ್ಲಿ FIR ದಾಖಲಾಗಿದೆ. ಪ್ರೀತ್ಸೆ ಅಂತ ಫ್ಯಾಷನ್ ಡಿಸೈನರ್ ಹಿಂದೆ ಬಿದ್ದ ಆರೋಪ ಇದು. ಪ್ರೀತಿ ನಿರಾಕರಣೆ ಮಾಡಿದ್ದಕ್ಕೆ ಹಲ್ಲೆ ಮಾಡಿ ಕೊಲೆ ಬೆದರಿಕೆಯ ಆರೋಪ ಕೇಳಿ ಬರ್ತಾ ಇದೆ. ಸಂತೋಷ್ ರೆಡ್ಡಿ ವಿರುದ್ಧ ವಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಫೋಟೋದಲ್ಲಿ ನೋಡ್ತಾ ಇರುವಂತಹ ವ್ಯಕ್ತಿಯೇ ಸಂತೋಷ್ ರೆಡ್ಡಿ, ಉದ್ಯಮಿ ಅಂತ ಹೇಳಲಾಗ್ತಾ ಇದೆ. ಫ್ಯಾಷನ್ ಡಿಸೈನರ್ಗೆ ಪ್ರೀತಿ ಮಾಡು ಅಂತೇಳಿ ಹಿಂದೆ ಬಿದ್ದಿದ್ದಂತೆ ಈ ಭೂಪ. ಆದರೆ ಆಕೆ ಒಲ್ಲೆ ಅಂದಿದ್ದಕ್ಕೆ ಹಲ್ಲೆ ಮಾಡಿ ಕೊಲೆ ಬೆದರಿಕೆ ಮಾಡಿದ್ದಾನೆ ಅಂತ ಹೇಳಿ ಸಂತೋಷ್ ರೆಡ್ಡಿ ವಿರುದ್ಧ ಫ್ಯಾಷನ್ ಡಿಸೈನರ್ ದೂರನ್ನು ಕೊಟ್ಟಿದ್ದಾರೆ. FIR ಕೂಡ ದಾಖಲಾಗಿದೆ. ತನಿಖೆ ಮುಂದುವರೆದಿದೆ.
ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವರಾಜ್, ಏನಿದು ಆರೋಪ? ನಾಗೇಂದ್ರ, ಇದು EVP ಫಿಲಂ ಸಿಟಿಯ ಓನರ್ ಸಂತೋಷ್ ರೆಡ್ಡಿ ಏನಿದ್ದಾನೆ, ಈತನ ಮೇಲೆ ಸದ್ಯ ಚೆನ್ನೈನ ಫೇಮಸ್ ಫ್ಯಾಷನ್ ಡಿಸೈನರ್, ಆಕೆ ಬೆಂಗಳೂರಲ್ಲಿರೋದು. ಆಕೆ ಒಯ್ಯಾಲಿ ಕಾವಲ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ನೀಡಿದ್ದಾಳೆ. ಆಕೆ ನೀಡಿರುವಂತಹ ಆರೋಪ ಏನು, ಈ ಸಂತೋಷ್ ರೆಡ್ಡಿ ಏನಿದ್ದಾನೆ, ಈತನ ಮಗಳು ಭಾವನ್ಯ ರೆಡ್ಡಿಯ ಮೂಲಕ ಈ ಫ್ಯಾಷನ್ ಡಿಸೈನರ್ಗೆ ಸಂಪರ್ಕ ಆಗುತ್ತೆ. ಆನಂತರ ಆಕೆಯ ಜೊತೆ, ಫ್ಯಾಷನ್ ಡಿಸೈನರ್ ಜೊತೆ ಈ ಸಂತೋಷ್ ರೆಡ್ಡಿ ಕ್ಲೋಸ್ ಆಗಿರ್ತಾನೆ. ಇನ್ನು ಆಕೆಯ ಜೊತೆ ಮಾತುಕತೆಯನ್ನು ಕೂಡ ನಡೆಸ್ತಾ ಇರ್ತಾನಂತೆ ಫೋನ್ನಲ್ಲಿ. ಆನಂತರ ಈ ಫ್ಯಾಷನ್ ಡಿಸೈನರ್ ಬಿಸ್ನೆಸ್ಗೆ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತ ಆಫರನ್ನು ಕೂಡ ಆತ ನೀಡಿದ್ದ. ಆದರೆ ಆಕೆ ಬೇಡ ಅಂತ ರಿಜೆಕ್ಟ್ ಮಾಡಿದ್ಲಂತೆ. ಆನಂತರ ಏನು, ಈತ ನನಗೆ, ನನ್ನ ಮಗಳು ನನ್ನ ಜೊತೆ ಮಾತಾಡ್ತಾ ಇಲ್ಲ, ನಾನು ಅಪ್ಸೆಟ್ ಆಗಿದ್ದೀನಿ ಅಂತ ಹೇಳಿ ಫ್ಯಾಷನ್ ಡಿಸೈನರ್ ಬಳಿ ಗೋಗರ್ದಿದ್ದಂತೆ. ಆನಂತರ ಬೆಂಗಳೂರಿನ ಸದಾಶಿವನಗರದಲ್ಲಿರುವಂಥ ಆಕೆಯ ನಿವಾಸಕ್ಕೆ ಬರ್ತಾನೆ. ಆ ಸಂದರ್ಭದಲ್ಲಿ ಆ ಫ್ಯಾಷನ್ ಡಿಸೈನರ್ ಬಳಿ ನಾನಿನ್ನ ಪ್ರೀತಿಸ್ತಾ ಇದ್ದೀನಿ, ನನ್ನನ್ನು ಮದುವೆ ಆಗು ಅಂತ ಹೇಳಿ ಆತ ಪ್ರೇಮ ನಿವೇದನೆಯನ್ನು ಮಾಡಿಕೊಳ್ತಾನೆ. ಆಗ ಫ್ಯಾಷನ್ ಡಿಸೈನರ್ ರಿಜೆಕ್ಟ್ ಮಾಡಿದಂತಹ ವೇಳೆಯಲ್ಲಿ ಈತ ಹಲ್ಲೆಯನ್ನು ಮಾಡಿದ್ದಾನೆ, ಅಲ್ಲದೆ ಕೊಲೆ ಬೆದರಿಕೆಯನ್ನು ಕೂಡ ಹಾಕಿದ್ದಾನೆ ಅನ್ನುವಂಥ ಒಂದು ಆರೋಪ. ಸದ್ಯ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಯ್ಯಾಲಿ ಕಾವಲ್ ಪೊಲೀಸ್ ಠಾಣೆಯಲ್ಲಿ ಒಂದು FIR ಕೂಡ ದಾಖಲಾಗಿದೆ. ಈ FIR ಆಧಾರದ ಮೇಲೆ ಪೊಲೀಸರು ಮುಂದಿನ ತನಿಖೆಯನ್ನು ಕೂಡ ನಡೆಸ್ತಾರೆ. ಈ ಸಂತೋಷ್ ರೆಡ್ಡಿಗೆ ನೋಟಿಸನ್ನು ನೀಡಲಿಕ್ಕೂ ಕೂಡ ಸಿದ್ಧತೆಯನ್ನು ನಡೆಸ್ಕೊಂಡಿದ್ದಾರೆ. ಈ ಸಂತೋಷ್ ರೆಡ್ಡಿ 2020ರಲ್ಲಿ ತಮಿಳಿನ ಆಕ್ಟರ್ ಶೀಲಾ ಆಕೆಯನ್ನ ಮದುವೆ ಆಗಿದ್ರು. ಸದ್ಯ ಅವರ ಕುಟುಂಬದಲ್ಲಿ ಕೂಡ ಈಗ ಏನು ಭಿನ್ನಾಭಿಪ್ರಾಯ ಇದೆ. ಇದರ ನಡುವೆ ಈ ಆರೋಪ ಕೇಳಿಬಂದಿದೆ ನಾಗೇಂದ್ರ. ಓಕೆ, ಬೆಂಗಳೂರಿನ ಖ್ಯಾತ ಡಿಸೈನರ್ ಒಬ್ಬರು ತಮಿಳುನಾಡಿನ ಉದ್ಯಮಿ ಮೇಲೆ ದೂರನ್ನು ದಾಖಲಿಸಿದ್ದಾರೆ. ಒಯ್ಯಾಲಿ ಕಾವಲ್ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ದಾರೆ. ತಮಿಳುನಾಡಿನ ಉದ್ಯಮಿಯಿಂದ ಫ್ಯಾಷನ್ ಡಿಸೈನರ್ಗೆ ಕಿರುಕುಳ ಕೊಟ್ಟಿರುವಂಥ ಆರೋಪ ಇದು. EVP ಫಿಲಂ ಸಿಟಿ ಮಾಲೀಕನ ಮೇಲೆ ಬೆಂಗಳೂರಿನಲ್ಲಿ FIR ದಾಖಲಾಗಿದೆ. ಪ್ರೀತ್ಸೆ ಅಂತ ಫ್ಯಾಷನ್ ಡಿಸೈನರ್ ಹಿಂದೆ ಬಿದ್ದ ಆರೋಪ ಇದು. ಪ್ರೀತಿ ನಿರಾಕರಣೆ ಮಾಡಿದ್ದಕ್ಕೆ ಹಲ್ಲೆ ಮಾಡಿ ಕೊಲೆ ಬೆದರಿಕೆಯ ಆರೋಪ ಕೇಳಿ ಬರ್ತಾ ಇದೆ. ಸಂತೋಷ್ ರೆಡ್ಡಿ ವಿರುದ್ಧ ಒಯ್ಯಾಲಿ ಕಾವಲ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಫೋಟೋದಲ್ಲಿ ನೋಡ್ತಾ ಇರುವಂತಹ ವ್ಯಕ್ತಿಯೇ ಸಂತೋಷ್ ರೆಡ್ಡಿ, ಉದ್ಯಮಿ ಅಂತ ಹೇಳಲಾಗ್ತಾ ಇದೆ. ಫ್ಯಾಷನ್ ಡಿಸೈನರ್ಗೆ ಪ್ರೀತಿ ಮಾಡು ಅಂತೇಳಿ ಹಿಂದೆ ಬಿದ್ದಿದ್ದಂತೆ ಈ ಭೂಪ. ಆದರೆ ಆಕೆ ಒಲ್ಲೆ ಅಂದಿದ್ದಕ್ಕೆ ಹಲ್ಲೆ ಮಾಡಿ ಕೊಲೆ ಬೆದರಿಕೆ ಮಾಡಿದ್ದಾನೆ ಅಂತ ಹೇಳಿ ಸಂತೋಷ್ ರೆಡ್ಡಿ ವಿರುದ್ಧ ಫ್ಯಾಷನ್ ಡಿಸೈನರ್ ದೂರನ್ನು ಕೊಟ್ಟಿದ್ದಾರೆ. FIR ಕೂಡ ದಾಖಲಾಗಿದೆ. ತನಿಖೆ ಮುಂದುವರೆದಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವರಾಜ್, ಏನಿದು ಆರೋಪ? ನಾಗೇಂದ್ರ, ಇದು EVP ಫಿಲಂ ಸಿಟಿಯ ಓನರ್ ಸಂತೋಷ್ ರೆಡ್ಡಿ ಏನಿದ್ದಾನೆ, ಈತನ ಮೇಲೆ ಸದ್ಯ ಚೆನ್ನೈನ ಫೇಮಸ್ ಫ್ಯಾಷನ್ ಡಿಸೈನರ್, ಆಕೆ ಬೆಂಗಳೂರಲ್ಲಿರೋದು. ಆಕೆ ಒಯ್ಯಾಲಿ ಕಾವಲ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ನೀಡಿದ್ದಾಳೆ. ಆಕೆ ನೀಡಿರುವಂತಹ ಆರೋಪ ಏನು, ಈ ಸಂತೋಷ್ ರೆಡ್ಡಿ ಏನಿದ್ದಾನೆ, ಈತನ ಮಗಳು ಭಾವನ್ಯ ರೆಡ್ಡಿಯ ಮೂಲಕ ಈ ಫ್ಯಾಷನ್ ಡಿಸೈನರ್ಗೆ ಸಂಪರ್ಕ ಆಗುತ್ತೆ. ಆನಂತರ ಆಕೆಯ ಜೊತೆ, ಫ್ಯಾಷನ್ ಡಿಸೈನರ್ ಜೊತೆ ಈ ಸಂತೋಷ್ ರೆಡ್ಡಿ ಕ್ಲೋಸ್ ಆಗಿರ್ತಾನೆ. ಇನ್ನು ಆಕೆಯ ಜೊತೆ ಮಾತುಕತೆಯನ್ನು ಕೂಡ ನಡೆಸ್ತಾ ಇರ್ತಾನಂತೆ ಫೋನ್ನಲ್ಲಿ. ಆನಂತರ ಈ ಫ್ಯಾಷನ್ ಡಿಸೈನರ್ ಬಿಸ್ನೆಸ್ಗೆ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತ ಆಫರನ್ನು ಕೂಡ ಆತ ನೀಡಿದ್ದ. ಆದರೆ ಆಕೆ ಬೇಡ ಅಂತ ರಿಜೆಕ್ಟ್ ಮಾಡಿದ್ಲಂತೆ. ಆನಂತರ ಏನು, ಈತ ನನಗೆ, ನನ್ನ ಮಗಳು ನನ್ನ ಜೊತೆ ಮಾತಾಡ್ತಾ ಇಲ್ಲ, ನಾನು ಅಪ್ಸೆಟ್ ಆಗಿದ್ದೀನಿ ಅಂತ ಹೇಳಿ ಫ್ಯಾಷನ್ ಡಿಸೈನರ್ ಬಳಿ ಗೋಗರ್ದಿದ್ದಂತೆ. ಆನಂತರ ಬೆಂಗಳೂರಿನ ಸದಾಶಿವನಗರದಲ್ಲಿರುವಂಥ ಆಕೆಯ ನಿವಾಸಕ್ಕೆ ಬರ್ತಾನೆ. ಆ ಸಂದರ್ಭದಲ್ಲಿ
ಆ ಫ್ಯಾಷನ್ ಡಿಸೈನರ್ ಬಳಿ ನಾನಿನ್ನ ಪ್ರೀತಿಸ್ತಾ ಇದ್ದೀನಿ, ನನ್ನನ್ನು ಮದುವೆ ಆಗು ಅಂತ ಹೇಳಿ ಆತ ಪ್ರೇಮ ನಿವೇದನೆಯನ್ನು ಮಾಡಿಕೊಳ್ತಾನೆ. ಆಗ ಫ್ಯಾಷನ್ ಡಿಸೈನರ್ ರಿಜೆಕ್ಟ್ ಮಾಡಿದಂತಹ ವೇಳೆಯಲ್ಲಿ ಈತ ಹಲ್ಲೆಯನ್ನು ಮಾಡಿದ್ದಾನೆ, ಅಲ್ಲದೆ ಕೊಲೆ ಬೆದರಿಕೆಯನ್ನು ಕೂಡ ಹಾಕಿದ್ದಾನೆ ಅನ್ನುವಂಥ ಒಂದು ಆರೋಪ. ಸದ್ಯ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ ಒಂದು FIR ಕೂಡ ದಾಖಲಾಗಿದೆ. ಈ FIR ಆಧಾರದ ಮೇಲೆ ಪೊಲೀಸರು ಮುಂದಿನ ತನಿಖೆಯನ್ನು ಕೂಡ ನಡೆಸ್ತಾರೆ. ಈ ಸಂತೋಷ್ ರೆಡ್ಡಿಗೆ ನೋಟಿಸನ್ನು ನೀಡಲಿಕ್ಕೂ ಕೂಡ ಸಿದ್ಧತೆಯನ್ನು ನಡೆಸ್ಕೊಂಡಿದ್ದಾರೆ. ಈ ಸಂತೋಷ್ ರೆಡ್ಡಿ 2020ರಲ್ಲಿ ತಮಿಳಿನ ಆಕ್ಟರ್ ಶೀಲಾ ಆಕೆಯನ್ನ ಮದುವೆ ಆಗಿದ್ರು. ಸದ್ಯ ಅವರ ಕುಟುಂಬದಲ್ಲಿ ಕೂಡ ಈಗ ಏನು ಭಿನ್ನಾಭಿಪ್ರಾಯ ಇದೆ. ಇದರ ನಡುವೆ ಈ ಆರೋಪ ಕೇಳಿಬಂದಿದೆ ನಾಗೇಂದ್ರ. ಓಕೆ, ಥ್ಯಾಂಕ್ ಯು ಧ್ರುವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.